ಏನು ಅಂತ ನೀವ್ ನಾಳೆ ಒಳಗಡೆ ನನ್ಗೆ ಹೇಳಿಲ್ಲ ಅಂದ್ರೆ ನನ್ನ ಮುಖನ ಯಾವತ್ತೂ ನಿಮಗ್ ತೋರ್ಸಲ್ಲ. ಅತ್ತೆ ಗ್ಯಾಸ್ ಇನ್ನೂ ಹತ್ಕೊಂಡು ರೂಮ್ಗೆ ಹೋಗಿದ್ದಾಳೆ. ನಾನು ಹೋಗಿ ಸಮಾಧಾನ ಮಾಡ್ತೀನಿ. ಸಮಾಧಾನ ಮಾಡೋ ನೆಪದಲ್ಲಿ ಇವನ ಬಗ್ಗೆ ಇನ್ನಷ್ಟು ಕೋಪ ಬರೋ ಹಂಗೆ ಮಾಡ್ತೀನಿ. ಈಗ ಹೋಗ್ಬಾರ್ದು. ಈಗೆಲ್ಲದು ಹೋದ್ರೆ ಅವಳಿಗೆ ಅವ್ನ ಮೇಲಿರೋ ಕೋಪ ಕಮ್ಮಿ ಆಗೋ ಸಾಧ್ಯತೆ ಇದೆ. ಆ ಕೋಪನ ಇನ್ನಷ್ಟು ಅನ್ಭವಿಸ್ಲಿ ಕಣೋ, ಆಮೇಲೆ ಹೋಗಾಯ್ತು. ಅತ್ತೆ ನೀನು ನಿನ್ನೆ ಒಂದು ಕಾದಂಬರಿ ಓದ್ದೆ ಅಂತ ಹೇಳಿದ್ಯಲ್ಲ, ಅದ್ರ ಕತೆ ಅಲ್ವಾ ಇದು? ಅದ್ರಲ್ಲಿ ಇನ್ನೇನಾಗಿತ್ತು ಹೇಳು? ಹೇಳ್ತೀನಿ ಕೇಳು. ಹುಡುಗನ್ಗೂ ಹುಡುಗಿಗೂ ಜಗಳ ಶುರು. ಹುಡುಗಿಗೆ ಹುಡುಗನ ಮೇಲೆ ಅನುಮಾನ. ಹುಡುಗಿ ಜಗಳ ಮಾಡ್ಕೊಂಡು ಹುಡುಗಿ ಹತ್ಕೊಂಡು ರೂಮ್ ಕೊಟ್ಟದ್ಲು. ಆಮೇಲೆ ಏನಾಯ್ತತ್ತೆ? ಕಾದಂಬರಿನ ಅಲ್ಲಿ ನಿಲ್ಸಿದೀನಿ. ಮುಂದೆ ತುಂಬಾ ಮಜಾ ಇದೆ, ಓದ್ಬೇಕು. ಓ ನರಸಿಂಹ, ಇವು ಆಯ್ತು ಎಲ್ಲೋದ್ನೋ, ಎಲ್ಲಿ ಅಂತ ಹುಡ್ಕೋದು? ಅದೇ ನನಗೂ ಗೊತ್ತಾಗ್ತಿಲ್ಲ ಮಗ. ಆರ್ಯ ಬೇರೆ ನಮ್ಮಿಂದ ಬಿದ್ದಿದ್ದಾನೆ. ಎಲ್ಲಿ ಹುಡ್ಕೋದು ಏನೋ ಒಂದು ಗೊತ್ತಾಗ್ತಿಲ್ಲ ಕಣೋ. ಎಂಕ್ವೈರಿ ಮಾಡ್ತಾನೆ ಬಂದರೆ ನನಗೆ ತಲೆ ತಪ್ಪಿಸ್ಕೊಂಡು ಓಡಾಡೋ ಪರಿಸ್ಥಿತಿಗೆ ಬಂದಿದ್ದೀನಿ. ಹೇ ಆದಿತ್ಯನ ಫೋನ್ ಕಣೋ. ಕೇಳು ಎಲ್ಲಿದೆ ಕೇಳು. ಹಲೋ ಆದಿ, ಎಲ್ಲೋ ಇದೆಯಾ ನೀನು? ಎಲ್ಲೋ ಹುಡ್ಕೋದು ನಿನ್ನ? ಮಗ, ನನ್ನ ಬಗ್ಗೆ ಏನೂ ತಲೆ ಕೆಡ್ಸ್ಕೋಬೇಡ. ನಾನು ತುಂಬ ಸೇಫ್ ಆಗಿರೋ ಜಾಗದಲ್ಲಿದ್ದೀನಿ. ನೀನು ಹುಷಾರು. ಏನೋ ಹುಷಾರಾಗಿರೋದು? ನಾವೇನೋ ಹುಷಾರಾಗೇ ಇದ್ದೀವಿ. ನಿನ್ನ ತಮ್ಮ ಇಲ್ಲಿಗೆ ಬಂದಿದ್ದ ನಿನ್ನನ್ನು ಕೇಳಿಕೊಂಡು. ಏನಂತ ಉತ್ತರ ಕೊಡಲಿ ಅವನಿಗೆ ನಾನು? ಅವನು ಎಲ್ಲಿದ್ದಾನೆ ಅಂತ ಹೇಳಲಿಲ್ಲ ಅಂದರೆ ಅರೆಸ್ಟ್ ಮಾಡ್ತೀನಿ ಅಂತ ಕೂತಿದ್ದಾನೆ. ನಮಗೆ ಭಯ ಆಗ್ತಿದೆ ಮಗ. ನಾನು ಅದೇ ಕಾರಣಕ್ಕೆ ಫೋನ್ ಮಾಡಿದ್ದು ಮಗ. ಆರ್ಯ ಸಿಕ್ಕಿದ್ರೆ ಅವನ ಜೊತೆ ಹುಷಾರಾಗಿ ಮಾತಾಡಿ. ನನ್ನ ಬಗ್ಗೆ ಅಪ್ಪಿ ತಪ್ಪಿನೂ ಏನು ಬಾಯ್ಬಿಡಕ್ಕೆ ಹೋಗ್ಬೇಡಿ. ನಾನೀಗ ಬೆಂಗಳೂರಿಂದ ತುಂಬ ದೂರದಲ್ಲಿದ್ದೀನಿ. ನಾನು ನಿನ್ನ ಜೊತೆ ಆಗ ಕಾಂಟ್ಯಾಕ್ಟಲ್ಲಿ ಇರ್ತೀನಿ. ಸರಿ ಕಣೋ, ಆಯಿತು. ಆದರೆ ನೀನು ತುಂಬ ಹುಷಾರಾಗಿರಬೇಕು ಮಗ. ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ನಾನು ತುಂಬ ಸೇಫ್ ಆಗಿರೋ ಜಾಗದಲ್ಲೇ ಇದ್ದೀನಿ. ನೀನು ಹುಷಾರು. ಬಾಯ್ ಕಣೋ. ಸರಿ ಮಗ, ಬಾಯ್. ಇಲ್ಲೋ ಮಗ, ಆದಿ ಎಲ್ಲೋ ಸೇಫಾಗಿ ಜಾಗದಲ್ಲಿದ್ದಾನಂತೆ. ನಾನು ಫೋನ್ ಮಾಡ್ತೀನಿ ಮತ್ತೆ ಅಂತ ಹೇಳಿದ್ದಾನೆ. ಈಗ ಆರ್ಯ ಬಂದು ಕೇಳಿದ್ರೆ ಏನೋ ಹೇಳಿ, ಅದೇ ಟೆನ್ಷನ್ ಆಗ್ತಾಯಿದೆ. ನಾನು ಅಂದ್ಕೊಂಡಾಗೆ ಆರ್ಯ ನಮ್ಮ ಹುಡುಗರಿಂದ ಬಿದ್ದಿದ್ದಾನೆ. ಚಕ್ರಿ ಹೇಳಿದ್ದು ಸರಿ, ಸಿಮ್ ಚೇಂಜ್ ಮಾಡಿದ್ದು ಒಳ್ಳೇದೇ ಆಯಿತು. ಇವಾಗ ಅಪ್ಪನಿಗೆ ಒಂದು ಮೆಸೇಜ್ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅಂತ ನಾನು ಕಾಣಿಸಿಲ್ಲ ಅಂತ ಗಾಬರಿ ಹೋಗ್ತಾರೆ. ಡ್ಯಾಡ್, ನಾನು ಈಗ ಒಂದು ಸೇಫ್ ಪ್ಲೇಸ್ನಲ್ಲಿ ಇದ್ದೀನಿ. ಹಾಗೆ ನಂಬರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನಾನು ನಿಮಗಾಗಲಿ ಬೇರೆಯವರಿಗಾಗಲಿ ಫೋನ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಪ್ರತಾಪ್ ನಂಬರ್ ಕೊಡ್ತೀನಿ. ಏನಾದರೂ ಇದ್ದರೆ ಅವರ ಹತ್ರ ತಿಳಿಸಿ. ಐ ಮಿಸ್ ಯು ಡ್ಯಾಡ್. ಅತ್ತೆ, ಆದಿ ಮೆಸೇಜ್ ಮಾಡಿದ್ದಾನೆ. ಅವನ ಆಪತ್ನಲ್ಲಿದ್ದಾನಂತೆ. ಸ್ವಲ್ಪ ದಿವಸ ಅವನು ಅಂಡರ್ಗ್ರೌಂಡ್ ಇರ್ತಾನಂತೆ. ಏನೇ ವಿಷಯ ಇದ್ದರೂ ಪ್ರತಾಪ್ ಅನ್ನೋ ನಮಗೆ ಫೋನ್ ಮಾಡ್ತಾನೆ. ನಮಗೆ ಅವನ ಜೊತೆ ಏನೇ ಮಾತಾಡಬೇಕು ಅಂದರೂ ಆ ಪ್ರತಾಪ್ ಹೇಳಬೇಕಂತೆ. ಅವನ ವಿಷಯನ ಆದಿ ತಲುಪಿಸ್ತಾನಂತೆ. ಪೊಲೀಸ್ನವರು ಅವನ್ನ ಹುಡುಕದ್ ನಿಲ್ಸೋವರೆಗೂ ಅವನ ಆಚೆ ಬರಲ್ವಂತೆ. ಏನು ಇದು? ನಮ್ಮ ಆದಿಗೆ ಈ ಗತಿ ಬಂದ್ಬಿಡ್ತಲ್ಲ ಶಿಶು.
ಅವನನ್ನ ಅಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿರೋದೇ ನಾನು. ಇದಿನ್ನೂ ಆರಂಭ ಅಷ್ಟೇ. ಇದರ ಅಂತ್ಯ ತುಂಬ ಘೋರವಾಗಿರುತ್ತೆ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಆದಿ ನನಗೊಂದು ಮಾತು ಹೇಳಲಿಲ್ಲ. ಹೇಳಿದ್ದಿದ್ರೆ ಆ ಬ್ರಹ್ಮಂಗೂ ಸಿಗಬಾರ್ದು ಅಂಥ ಜಾಗದಲ್ಲಿ ಅವನ್ನ ಸೇಫಾಗಿ ಇಟ್ಟಿರ್ತಾ ಇದ್ದೆ. ಹೋಗ್ಲಿ ಬಿಡು, ಎಲ್ಲೋ ಸೇಫ್ ಆಗಿದ್ದೀನಿ ಅಂತ ಹೇಳಿದಾನೆ, ಅವನ ಪಾಡ್ಗೆ ಅವನಿರಲಿ. ಹಲೋ, ಯಾರು? ಹಲೋ, ನಾನು ಪ್ರತಾಪ್ ಶೆಟ್ಟಿ ಅಂತ ಹೇಳಿ. ನೀವು ಆದಿಯವರ ತಂದೆ ಶಶಾಂಕ್ ಅಲ್ವಾ? ಹೌದು ಪ್ರತಾಪ್. ನೀವು ಫೋನ್ ಮಾಡ್ತೀರಾ ಅಂತ ಆದಿ ಮೆಸೇಜ್ ಮಾಡಿದ್ದ. ಆದಿ ಎಲ್ಲಿದ್ದಾನೆ? ಈಗ ಹೇಗಿದ್ದಾನೆ ಅವನು? ಅವನು ಈಗ ಸೇಫ್ ಆಗಿದ್ದಾನೆ, ತೊಂದರೆ ಇಲ್ಲ. ಯಾರೋ ರಾಜಕೀಯ ವೈರಿಗಳ ಕುತಂತ್ರಕ್ಕೆ ಹೆದರಿ ಅಡಗಿಕೊಂಡಿದ್ದಾನಷ್ಟೇ. ಹೊರಗೆ ಬರುವ ಹಾಗಿಲ್ಲ. ಬಂದರೆ ಪೊಲೀಸ್ನವರು ಅಥವಾ ರೌಡಿಗಳು ಅವನನ್ನು ತೆಗೆದು ಬಿಡಬೇಕು ಅಂತ ಕಾಯ್ತಾ ಇದ್ದಾರೆ. ಆದರೆ ಈಗ ಅವನು ಸೇಫ್ ಆಗಿದ್ದಾನೆ, ತೊಂದರೆ ಇಲ್ಲ. ಆಯ್ತಲ್ಲ, ನೀವು ಅವನ ಬಗ್ಗೆ ಯೋಚನೆ ಮಾಡಬೇಡಿ. ಅವನ ಒಂದೇ ಒಂದು ಕೊರಗು ಏನಂತಂದರೆ ಅಪ್ಪನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಿರ್ತಾನೆ. ನಾನು ಅಷ್ಟೇ, ಅವನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅವನಿಗೆ ಹೇಳಿ ಯಾವ ವೈದ್ಯ ಅವನು ಏನೂ ಮಾಡ್ಕೊಳಕ್ಕಾಗಲ್ಲ. ಅವನ್ನ ಕಾಪಾಡೋದಕ್ಕೆ ನಾನಿದ್ದೀನಿ ಅಂತ. ನಿಮ್ಮಿಂದ ಅವನಿಗೆ ಪ್ರೊಟೆಕ್ಷನ್ ಸಿಗುವುದಾದರೆ ಅವನು ನಿಮ್ಮ ಬಳಿಯೇ ಬರ್ತಾನೆ, ತೊಂದರೆ ಇಲ್ಲ. ಆದರೆ ಈಗಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಆಯ್ತಲ್ಲ? ಇಲ್ಲ, ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆ ಅವನು ನನ್ನ ಸಹಾಯ ಕೇಳಲ್ಲ. ಅವನೇ ಮ್ಯಾನೇಜ್ ಮಾಡ್ಕೋತಾನೆ. ನೋಡುವ, ಅವನನ್ನು ಅವನು ಪ್ರೊಟೆಕ್ಟ್ ಮಾಡಿಕೊಳ್ತಾನೋ ಅಥವಾ ಯಾರದಾದರೂ ಹೆಲ್ಪ್ ತಗೊಳ್ತಾನೋ ಅಂತ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಶಶು, ಬೇಗ ಬರೋ. ಜಾಸ್ಮಿನ್ ನಿದ್ರೆ ಮಾತ್ರ ತಗೊಂಡು ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ ಕಣೋ. ಏನ್ ಹೇಳ್ತಾ ಇದೆಯಾ ಅತ್ತೆ? ಹೌದು ಕಣೋ, ನಾನೇ ನನ್ನ ಕಣ್ಣಾರೆ ಮಾತ್ರ ತಗೊಳ್ಳೋದು ನೋಡಿದೆ. ಬೇಗಪ್ಪ. ಜಾಸ್ಮಿನ್, ಏನಾಯ್ತು? ಯಾಕೆ ಹೀಗೆ ಮಾಡ್ಕೊಂಡೆ? ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಾಗಿದೆ ನಿನಗೆ? ಏನ್ ಹೇಳ್ತಾ ಇದ್ರ ಡ್ಯಾಡ್ ನೀವು? ನೀನ್ ನಿದ್ದೆ ಮಾತ್ರ ತಗೊಂಡಿದ್ದೀನಿ, ನಾನೇ ನನ್ನ ಕಣ್ಣಾರ ನೋಡಿದೀನಿ ಕಣೆ. ಏನೋ ಸಣ್ಣ ಪುಟ್ಟ ಜಗಳ ಆಗುತ್ತೆ, ಅದಕ್ಕೆ ಸೂಸೈಡ್ ಮಾಡ್ಕೊಳ್ಳೋ ತನಕ ಹೋಗೋದಾ? ಅಜ್ಜಿ, ಏನ್ ಹೇಳ್ತಾ ಇದ್ರ ನೀವು? ನಾನ್ ಎಲ್ಲಿ ನಿದ್ದೆ ಮಾತ್ರೆ ತಗೊಂಡೆ? ಚಕ್ರಿ ನನಗೆ ಈ ತರ ಮೋಸ ಮಾಡಿದ್ರಲ್ಲ ಅಂತ ಬೇಜಾರಾಗಿ ತುಂಬಾ ತಲೆ ನೋವ್ತಾ ಇತ್ತು, ಅದಕ್ಕೆ ಟ್ಯಾಬ್ಲೆಟ್ ತಗೊಂಡೆ. ಅಷ್ಟಕ್ಕೆ ನೀವು ನಾನು ನಿದ್ದೆ ಮಾತ್ರೆ ತಗೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾ ಇದೀನಿ ಅಂತ ಅನ್ಕೊಳ್ಳೋದಾ? ಛೇ, ತಲೆನೋವಿನ ಮಾತ್ರೆನಾ? ಏನಂತ ನೀವು ಸರಿಯಾಗಿ ತಿಳ್ಕೊಳ್ದೆ ಉಸಿರು ನಿಂತೋಗಿತ್ತು ನನಗೆ. ಸಾರಿ ಜಾಸ್ಮಿನ್, ವಿಷಯ ಸರಿಯಾಗಿ ತಿಳ್ಕೊಳ್ದೆ ನಿನ್ನ ಮೇಲೆ ರೇಗ್ಬಿಟ್ಟೆ. ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ಬಿಡಿ ಡ್ಯಾಡ್. ದೇವಸ್ಥಾನದಲ್ಲಿ ಸಾಧುಗಳು ಹೇಳಿದ ಮಾತು 100ಕ್ಕೆ 100 ಸತ್ಯ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಓ, ಇದು ವಿಷಯ. ದೇವಸ್ಥಾನದಲ್ಲಿ ಸಾಧು ಮಾತು ಕೇಳಿ ಜಾಸ್ಮಿನ್ ನನ್ನ ಮೇಲೆ ಅನುಮಾನ ಪಟ್ಟಿದ್ದಾಳೆ ಅಂದ ಹಾಗಾಯಿತು. ಆದರೆ ಈಗ ನನಗೂ ಅದ್ರ ಬಗ್ಗೆ ನಂಬಿಕೆ ಬರ್ತಾ ಇದೆ. ಚಕ್ರಿ ಯಾರು, ಅವನು ಏನು ಅಂತ ತಿಳ್ಕೊಳ್ಳದೆ ನಾವು ಮುಂದುವರಿಯೋದು ಕಷ್ಟ. ಜಾಸ್ಮಿನ್, ಯೋಚನೆ ಮಾಡು. ಅವನು ಯಾರು ಅಂತ ಗೊತ್ತಾಗದೆ ಯಾವುದೇ ನಿರ್ಧಾರ ತಗೊಳಕ್ಕೆ ಹೋಗಬೇಡ. ಸರಿ ಜಾಸ್ಮಿನ್, ನಿನ್ನ ಮಲಗಿ ರೆಸ್ಟ್ ತಗೋ. ಅತ್ತೆ, ಅವಳಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಬನ್ನಿ ಹೋಗೋಣ. ಸಾರಿ ಜಾಸ್ಮಿನ್, ಗೊತ್ತಿಲ್ಲದೆ ಹೇಳ್ಬಿಟ್ಟೆ, ತಪ್ಪಾಗಿ ತಿಳ್ಕೊಬೇಡ. ಬಿಸಿ ಬಿಸಿ ಕಾಫಿ ಮಾಡ್ಕೊಂಬರ್ಲಾ? ಬೇಡ ಅಜ್ಜಿ, ನಾನು ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ, ಹಾಗಾದ್ರೆ ಮಲ್ಕೊಂಡು ರೆಸ್ಟ್ ತಗೋ.
ಯಾಕೆ ಆ ಸಾಧು ಕೊಟ್ಟಿದ್ದು ಒಂದು ನಿಂಬೆ ಹಣ್ಣು ಹೇಗೆ ಜಾಸ್ಮಿನ್ ಚಕ್ರನ ದೂರ ಮಾಡ್ತಾ ಇದೆ ಅಂತ. ಹೌದು ಕಣ, ನಾವು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ವಿ ಇಬ್ರು ಬೇರೆ ಮಾಡಬೇಕು ಅಂತ, ಆಗಿರ್ಲಿಲ್ಲ. ಈಗ ನೋಡ್ದ್ಯಾ, ಕಬ್ಬಣ ಕಾದಾಗಲೇ ಸರಿಯಾಗಿ ತಟ್ಟಿ ಬಗ್ಗಿಸ್ಬೇಕು ಕಣ. ಏನಾದರೂ ಮಾಡಿ ಚಕ್ರಿನ ಈ ಮನೆಯಿಂದ ಹೊರಗಡೆ ಹಾಕಬೇಕು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಓ, ಇದಾ ನಿಮ್ಮ ಸ್ಕೆಚ್ಚು? ನನ್ನ ಬಗ್ಗೆ ಜಾಸ್ಮಿನ್ ಮನಸ್ಸಿನಲ್ಲಿ ಕೆಟ್ಟವನನ್ನಾಗಿ ಮಾಡಿ ನಮ್ಮಿಬ್ಬರ ಮಧ್ಯೆ ಜಗಳ ತಂದು ನನ್ನನ್ನು ಮನೆಯಿಂದ ಓಡಿಸ್ಬೇಕು ಅನ್ನೋ ಪ್ಲ್ಯಾನ್. ಶಶಾಂಕ್, ನೋಡ್ತಾ ಇರಿ, ನೀವು ನನ್ನನ್ನು ಮನೆಯಿಂದ ಓಡಿಸೋದಲ್ಲ, ನಿಮ್ಮ ಮಗಳು ಮನಸ್ಸಿನಿಂದ ನಾನು ನಿಮ್ಮನ್ನು ಹೇಗೆ ಓಡಿಸ್ತೀನಿ ಅಂತ. ಆದಿ ಫ್ರೆಂಡ್ ಫೋನ್. ಛೇ, ನಾವು ಮಾತಾಡಲಿಲ್ಲ ಅಂತ ಅವ್ನು ಫೋನ್ ಕಟ್ ಮಾಡಿದ್ದಾನೆ. ಎಲ್ಲಿಗೆ ಹೋಗ್ತಾ ಇದೆಯಾ? ಜಾಸ್ಮಿನ್ ನೋಡೋದಕ್ಕೆ, ಮಾತಾಡ್ಸೋದಕ್ಕೆ. ನೋಡೋಕ್ಕಾಗಲ್ಲ, ಅವಳು ಬೇಜಾರು ಮಾಡ್ಕೊಂಡು ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಬಲ್ಕೊಂಡಿದ್ದಾಳೆ. ಪರವಾಗಿಲ್ಲ, ನಾನು ಮಾತಾಡಿದ್ರೆ ಅವಳೇನು ಬೇಜಾರು ಮಾಡ್ಕೊಳ್ಳೋದು. ಆಗ್ಲೇ ನಿನ್ನ ವಿಷಯದಲ್ಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ನೀ ಅವಳನ್ನ ನೋಡೋದು ಬೇಡ. ಪಾಪ ನಮ್ಮ ಜಾಸ್ಮಿನ್ ಮಗು ಅಂತ ಮನಸ್ಸೋಳು. ಅವಳಿಗೇನು ಗೊತ್ತು ನಾನು ನಮ್ದವನು ಮೋಸ್ಕಾರ ಅಂತ. ನಾನು ನಂಬೋನಿಂದ ಮೋಸ ಆಗ್ಬಿಡ್ತು ಅಂತ ಬೇಜಾರು ಮಾಡ್ಕೊಂಡು ಮಲ್ಕೊಂಡಿದ್ದಾಳೆ. ಮೋಸ ಮಾಡಿದಾರ ನನ್ನ ಜಾಸ್ಗೆ? ಯಾರಂತ? ಅವಳು ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಿನ್ನನ್ನೇ ನಂಬಿದ್ದು. ನೀನೇ ಮೋಸ ಮಾಡಿದ್ಯಾ ಅಂತ ಅವಳಿಗೆ ಅನ್ಸಿದೆ. ಇಲ್ಲ ಅಂದ್ರೆ ಅವಳು ಇಷ್ಟು ಬೇಜಾರು ಮಾಡ್ಕೊತಾ ಇರ್ಲಿಲ್ಲ. ನೀನು ಒಳ್ಳೆಯವನಾಗಿ ಸೋಗಾಕೊಂಡು ಮನೆಗೆ ಬಂದಾಗಿಂದ ನಮ್ದು ಯಾರ ಮಾತು ಕಿವಿ ಕೊಡದೆ ನಿನ್ನ ಮಾತು ಮಾತ್ರ ಅವಳು ಕೇಳಿಸ್ಕೊಂಡಿರೋದು. ನೀನು ಅವಳಿಗೆ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೋಸ ಮಾಡಿರೋದು ನಾನಲ್ಲ. ಬಟ್ ಒಂದಂತೂ ನಿಜ, ಜಾಸ್ಮಿನ್ ಎಲ್ರೂ ತುಂಬ ಬೇಗ ನಂಬ್ತಾಳೆ. ಅಷ್ಟೇ ಬೇಗ ಸತ್ಯನೂ ಅರ್ಥ ಮಾಡ್ಕೋತಾಳೆ. ಅವಳು ನಮ್ಮನ್ನು ನಂಬಿದಾಳೆ ಅಂತ ಯಾರು ಬೇಕಾದರೂ ಖುಷಿ ಪಡಬಹುದು. ಆದರೆ ಆ ಖುಷಿ ತುಂಬ ದಿವಸ ಉಳಿಯಲ್ಲ, ತಾತ್ಕಾಲಿಕ. ನನ್ನ ಮಗಳೇನು ಅಂತ ನೀನು ನನಗೆ ಹೇಳಬೇಕಾಗಿಲ್ಲ. ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಅಷ್ಟೇ. ಗೊತ್ತಾಗಬೇಕಾದ್ರೂ ತುಂಬ ವಿಷಯ ಇದೆ. ಅದು ನಿಮ್ಗೆ ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವಳನ್ನ ನನ್ನಷ್ಟು ಚೆನ್ನಾಗಿ ನೀವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಅವಳು ಹುಟ್ಟಿ ಬೆಳೆದಾಗಿಂದ ನಾವೇ ಸಾಕಿರೋದು. ಅದಕ್ಕೆ ಅವಳಿಗೆ ತಂದೆ ಇದ್ರೆ ದ್ವೇಷ ಅಲ್ವಾ? ಚಕ್ರೆ, ಕೋಪ ಮಾಡ್ಕೋಬೇಡಿ ಅಂಕಲ್, ಕೋಪಿಸ್ಕೋಬೇಡಿ. ಅವಳ ಬಗ್ಗೆ ನಂಗೆ ಎಲ್ಲ ಗೊತ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಸುಳ್ಳು ಹೇಳಿ ಅವಳನ್ನ ನಂಬಿಸ್ಬೋದು, ಆದರೆ ಆ ಸುಳ್ಳಿಗೆ ಆಯಸ್ಸು ತುಂಬ ಕಡಿಮೆ. ಜ್ಞಾಪಕ ಇರಲಿ. ಈಗೇನು, ಜಾಸ್ಮಿನ್ನ ನೋಡಬಾರ್ದು, ಮಾತಾಡಿಸ್ಬಾರ್ದು. ಬೇಡ ಬಿಡಿ, ಅವಳೇ ನನ್ನ ಹತ್ರ ಮಾತಾಡ್ಸೋದಕ್ಕೆ ಬರ್ತಾಳೆ. ಯಾಕಂದರೆ ಸುಳ್ಳು ಅನ್ನೋದು ನೀರಿನ ಮೇಲಿನ ಗುಳ್ಳೆ ಥರ. ಹಟ್ ಅಂದರೆ ಮುಗೀತು, ಸತ್ಯ ಏನು ಅಂತ ಗೊತ್ತಾಗುತ್ತೆ. ಸುಳ್ಳೇ ಸುಳ್ಳು ಈ ಭೂಮಿ ಮೇಲೆ, ಎಲ್ಲ ಸುಳ್ಳು. ನೀವು ಸುಳ್ಳು, ನಾನು ಸುಳ್ಳು, ಮಗ ಸುಳ್ಳು, ಮಗಳು ಸುಳ್ಳು, ಸುಳ್ಳೇ ಸುಳ್ಳು ಈ ಭೂಮಿ ಮ್ಯಾಲೆ. ಶಶು, ನನ್ಗೆ ಯಾಕೋ ಭಯ ಆಗ್ತಿದೆ ಕಣೋ. ನಮ್ಮ ಪ್ಲಾನ್ ಎಲ್ಲ ಏನು ಗೊತ್ತಾಗ್ಬಿಟ್ಟಿದ್ಯಾ? ಸೂರ್ಯವರೇ, ನಿದ್ದೆ ಬರಲಿಲ್ವಾ? ಮಲಗಬೇಕು ಅಂತಾನೆ ಇದ್ದೆ.
ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಅದಕ್ಕೆ ನೀವು ಬರೋವರೆಗೂ ಕಾಯ್ತಾ ಇದ್ದೆ. ಏನು ವಿಷಯ? ನಾನು ಪಾರ್ಟಿ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಪಾರ್ಟಿ ಬಿಡೋದು ಆರ್ಯನಿಗೆ ಇಷ್ಟ ಇಲ್ಲ, ಅದು ನಿಮಗೂ ಗೊತ್ತು. ಗೊತ್ತು. ನೀವು ಪಾರ್ಟಿ ಬಿಡ್ತಾ ಇರೋದು ಆರ್ಯನಿಗೂ ಇಷ್ಟ ಇಲ್ಲ. ಪಾರ್ಟಿಯಾಗಿ ಬಿಡಬೇಕು ನೀವು. ನಾನು ಪಾರ್ಟಿ ಬಿಡ್ತಿರೋದು ನನಗೋಸ್ಕರ ಅಲ್ಲ, ನಿಮಗೋಸ್ಕರ. ದಯವಿಟ್ಟು ನೀವು ಪಾರ್ಟಿ ಬಿಡೋ ಯೋಚನೆ ಮಾಡಿಬಿಡಿ ಸೂರ್ಯರೇ. ಆರ್ಯ ಹೇಳಿದ ಸತ್ಯ. ಪಾರ್ಟಿ ಬಿಡೋದ್ರಿಂದ ನಿಮಗೆ ಮಾತ್ರ ತೊಂದರೆ ಅಲ್ಲ, ಅವನ ಕೆಲಸಕ್ಕೂ ತೊಂದರೆ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ನೀವು ಪಾರ್ಟಿ ಬಿಡ್ತಿದ್ರಂತ ನಿಮ್ಮ ಪಕ್ಷದವ್ರಿಗೆ ಗೊತ್ತಾದರೆ ನಿಮ್ಮ ಮೇಲೆ ಸೇಡ್ ತೀರ್ಸ್ಕೋತಾರೆ. ಇನ್ನಷ್ಟು ಪ್ರಾಬ್ಲಮ್ ಶುರುವಾಗುತ್ತೆ. ದಯವಿಟ್ಟು ನಿರ್ಧಾರನ ಕೈ ಬಿಟ್ಬಿಡಿ. ನೀವು ನನಗೆ ಸಪೋರ್ಟ್ ಮಾಡ್ಕೊಂಡಿದ್ರೆ ಸಾಕು. ಪ್ರತಿ ಕ್ಷಣವೂ ನನ್ನ ಜೊತೆಗಿರಿ ಅಂತ ಕೇಳ್ತಾ ಇಲ್ಲ. ಅದು ಸಾಧ್ಯ ಇಲ್ಲ ಅರ್ಥ. ಅದು ಪಕ್ಷದ ವಿರೋಧಿ ಚಟುವಟಿಕೆ ಆಗುತ್ತೆ. ನಾನು ಪಕ್ಷದಲ್ಲೇ ಇದ್ಕೊಂಡು ನಿಮಗೆ ಬ್ಯಾಕ್ ಸಪೋರ್ಟ್ ಮಾಡೋದಕ್ಕಾಗಲ್ಲ. ಬೇಡ ಬಿಡಿ. ನೀವು ಇಷ್ಟೊಂದು ಸಂಕಟದಲ್ಲಿ ಸಿಲ್ಕೊಂಡು ನನಗೆ ಸಪೋರ್ಟ್ ಮಾಡೋ ಅಗತ್ಯ ಇಲ್ಲ. ನಾನು ನಿಲ್ತಾ ಇರೋ ಉದ್ದೇಶನೇ ಬೇರೆ. ನನ್ನ ಸಂಸಾರಕ್ಕೆ ಒಳ್ಳೇದಾಗಬೇಕು ಅಂತ ಒಂಟಿಯಾಗಿ ಹೋರಾಡ್ತೀನಿ ಬಿಡಿ. ರಾಜಕೀಯ ನೀವು ಅಂದ್ಕೊಂಡಾಗಲ್ಲ. ಒಂಟಿಯಾಗಿ ಹೋರಾಡೋದು ಅಷ್ಟು ಸುಲಭ ಅಲ್ಲ. ನಿಮ್ಮನ್ನ ರಾಜಕೀಯದಲ್ಲಿ ಒಂಟಿಯಾಗ್ಬಿಟ್ರೆ ಜನ ಏನಂತಾರೆ ಹೇಳಿ? ನಾನು ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಅಂತ ಅನ್ಕೊಳ್ಳೋದು. ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ಅದೆಷ್ಟೇ ಕಷ್ಟ ಬಂದರೂ ಸರಿ, ನಾನು ಎದುರಿಸ್ತೇನೆ. ದಯವಿಟ್ಟು ನೀವು ನನ್ನಿಂದ ತೊಂದರೆ ಅನುಭವಿಸೋದು ಬೇಡ. ಈ ನಿರ್ಧಾರನ ಮೊದಲು ಬದಲಾಯಿಸಿ. ನೀವು ಹೇಳಿದಾಗೆ ನಾನು ಪಾರ್ಟಿ ಬಿಡಬೇಕು ಅಂದರೆ ನೀವು ರಾಜಕೀಯದಿಂದ ದೂರ ಸರಿಬೇಕಾಗುತ್ತೆ. ಅದು ಮಾತ್ರ ಸಾಧ್ಯ ಇಲ್ಲ. ನಾನು ಎಲೆಕ್ಷನಲ್ಲಿ ಗೆದ್ದು ಹೋಗಿರೋ ನಿಮ್ಮ ಮರ್ಯಾದಿನ ಗೌರವನ ಉಳಿಸ್ಬೇಕು. ನನ್ನ ಸಂಸಾರನ ಸರಿ ಮಾಡ್ಕೊಳ್ಬೇಕು. ಅದಕ್ಕೆ ಈ ಎಲೆಕ್ಷನ್ ಅನಿವಾರ್ಯ. ಅದಕ್ಕಿಂತ ಹೆಚ್ಚಾಗಿ ನಾ ಪ್ರೆಸ್ನವ್ರ ಮುಂದೆ, ಚಾನಲ್ ಅವ್ರ ಮುಂದೆ ಎಲೆಕ್ಷನ್ ನಿಲ್ತೀನಿ ಅಂತ ಹೇಳಿದ್ದೀನಿ. ಈಗ ಹಿಂಜರಿದ್ರೆ ನನ್ನ ಮೇಲೆ ಅನುಮಾನ ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಫಾಲೋವರ್ಸ್ ಉಟ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ನಾನು ಕಳ್ಕೊಂಡ್ಬಿಡ್ತೀನಿ. ನೋಡಿ ಸೂರ್ಯರೇ, ನೀವು ಪಕ್ಷ ಬಿಟ್ಟರೆ ಎಷ್ಟು, ಬಿಡದೇ ಇದ್ರೆ ಎಷ್ಟು, ನನ್ನ ನಿರ್ಧಾರ ಮಾತ್ರ ನಾನು ಬದಲಾಯಿಸಲ್ಲ. ನೀವು ಹೀಗೆ ಹೇಳಿದ್ರೆ ಕಷ್ಟ ಆಗುತ್ತೆ. ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ಹಾಗಾಯ್ತಲ್ಲ. ಒಂದು ನೀವು ರಾಜಕೀಯ ಬಿಡಿ, ನಾನು ಪಕ್ಷ ಬಿಡ್ತೀನಿ. ಯಾವುದಕ್ಕೂ ನಾಳೆ ಒಂದು ತೀರ್ಮಾನಕ್ಕೆ ಬನ್ನಿ. ನಾನು ನನ್ನ ನಿರ್ಧಾರಕ್ಕೆ ಬದ್ಧನಾಗಿದ್ದೀನಿ. ಅದು ಮಾತ್ರ ಸಾಧ್ಯ ಇಲ್ಲ. ನೀವು ಈ ರೀತಿ ಹೇಳಿದ್ರೆ ನನಗೆ ಕಷ್ಟ ಆಗುತ್ತೆ. ನೋಡಿ, ಒಂದೇ ಮನೇಲಿ ಇದ್ಕೊಂಡು ರಾಜಕೀಯದ ಚದುರಂಗದಲ್ಲಿ ಹೋರಾಟ ಮಾಡೋದು ತಪ್ಪಾಗುತ್ತೆ, ಕಷ್ಟನೂ ಆಗುತ್ತೆ. ಅರ್ಥ ಮಾಡ್ಕೊ. ನಾನು ಹೇಳೋಷ್ಟು ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಶಶು, ಶಶು, ಬೆಳಿಗ್ಗೆಯಿಂದ ಚಕ್ರಿ ಕಾಣಿಸ್ತಿಲ್ಲ ಕಣೋ. ಏನ್ ಹೇಳ್ತಾ ಇದೆಯಾ ಅತ್ತೆ? ಎಲ್ಲೋದ? ಜಾಸ್ಮಿನ್ ಜೊತೆ ಜಗಳ ಆಡದ್ನಲ್ಲ, ಎಲ್ಲಿ ನನ್ನ ವಿಷಯ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೆದರ್ಕೊಂಡು ಓಡೋಗಿರ್ಬೇಕು. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಬರಬೇಡಿ ಅಂತ ಹೇಳಿರ್ಲಿಲ್ವಾ? ನೀವಿನ್ಮೇಲೆ ಎಲ್ಲೂ ಕಾಣಿಸ್ಕೋಬಾರ್ದು ಅಂತ ನಾನು ಹೇಳಿದ್ದೆ ತಾನೇ? ನೀವು ಹೇಳಿದ್ರಿ ಅಂಕಲ್, ಆದ್ರೆ ನಾವು ಬಿಡ್ಬೇಕಲ್ವಾ? ಬರಲ್ಲ ಅಂತ ತುಂಬಾ ಹಠ ಮಾಡಿದ್ರು ಅಂಕಲ್ ಇವರು. ಆದ್ರೆ ನಾವು ಗೊತ್ತಲ್ಲ, ಬರಲ್ಲ ಅಂದವ್ರನ್ನ ಬಾರ್ಗೋಲ್ ತಗೊಂಡು ಬಾರಿಸಿ ಹೇಗೆ ಹೇಳ್ಕೊಂಡು ಬರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಚೊಕ್ಕರೇನೋ ಓಹೋ, ಜಾಸ್ಮಿನ್ ಬಾ, ಕರೆಕ್ಟ್ ಟೈಮ್ ಬಂದಿದ್ದೆ ಬಾ.
ಅಲ್ಲ ಅಂಕಲ್, ನಾನು ನಿಮ್ಮನ್ನ ತುಂಬ ಒಳ್ಳೆ ಮನುಷ್ಯ ಅಂದ್ಕೊಂಡಿದ್ದೆ. ಈ ಮೋಸ, ದಗ, ವಂಚನೆ ಇದು ಯಾವುದೂ ಗೊತ್ತೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಸರಿ ಇಲ್ಲ. ಒಳ್ಳೆ ಮನುಷ್ಯ ಅಲ್ಲ. ಒಂದು ಮದುವೆ ಸಾಲದು ಅಂತ ಇನ್ನೊಂದು ಮದುವೆ ಆಗಿದ್ದೀರಿ. ಕೆಟ್ಟ ಮನುಷ್ಯ. ಹಾಗಂತ ನಾನು ಹೇಳಿದಲ್ಲ ಅಂಕಲ್, ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಇವ್ರು ಹೇಳಿದ್ರು.